ಬೆಂಗಳೂರಿನಿಂದ ಏರ್ಪೋರ್ಟ್ಗೆ ತೆರಳುವ ಹಾಗೂ ಅಲ್ಲಿಂದ ನಗರ ಪ್ರವೇಶ ಮಾಡುವಂತಹ ಜನರಿಗಾಗಿಯೇ ಹೊಸದಾದ ಹೋಟೆಲ್ ಅನ್ನು ಯಲಹಂಕ ನಂತರ ಏರ್ಪೋರ್ಟ್ ರಸ್ತೆ ಬಳಿ ಇರುವ ಬಾಗ್ಲೂರ್ ಕ್ರಾಸ್ನಲ್ಲೂ ತೆರೆಯಲಾಗಿದೆ. ವಿಶೇಷ ರುಚಿ, ಕಡಿಮೆ ದರ ಹಾಗೂ ಗುಣಮಟ್ಟದ ಆಹಾರವನ್ನು ಜನರಿಗೆ ನೀಡಬೇಕೆಂಬ ಗುರಿಯನ್ನಿಟ್ಟುಕೊಂಡು BS ನಾಗರಾಜ್ ರವರು ಶ್ರೀಕೃಷ್ಣ ಗ್ರ್ಯಾಂಡ್ ಹೋಟೆಲ್ ಅನ್ನು ಪ್ರಾರಂಭಿಸಿದ್ದಾರೆ. ಹೋಟೆಲ್ ಅನ್ನು ಇತ್ತೀಚೆಗೆ ಪ್ರಾರಂಭಿಸಲಾಗಿದ್ದು, ಹೋಟೆಲ್ ಮಾಲೀಕ GS ನಾಗರಾಜ್ ರವರು ಸಾಕಷ್ಟು ವರ್ಷಗಳಿಂದ ಹೋಟೆಲ್ ಉದ್ಯಮದಲ್ಲಿ ಅನುಭವ ಹೊಂದಿದ್ದಾರೆ. ಬೆಳಗ್ಗೆ 6ಕ್ಕೆ ಪ್ರಾರಂಭವಾಗುವ ಹೋಟೆಲ್ ರಾತ್ರಿ 10 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದೆ. ವಾರದ 7 ದಿನವೂ ಕೂಡ ವಿಧ ವಿಧವಾದ ರುಚಿಕರವಾದ ತಿಂಡಿ, ಮಧ್ಯಾಹ್ನದ ಮೀಲ್ಸ್, ಸೌತ್ ಇಂಡಿಯನ್ ಡಿಶಸ್, ಚೈನೀಸ್, ಚಾಟ್ಸ್ ಮತ್ತು ಜ್ಯೂಸ್ಗಳು ಇಲ್ಲಿ ಸಿಗುತ್ತವೆ. ಶ್ರೀಕೃಷ್ಣ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಮಸಾಲೆ ದೋಸೆ, ಖಾಲಿ ದೋಸೆ, ಇಡ್ಲಿ, ಪೂರಿ ಸಾಗು, ರೈಸ್ ಬಾತ್, ಬಿಸಿಬೇಳೆ ಬಾತ್, ಪೊಂಗಲ್, ಬಟರ್ ಮಸಾಲೆ ದೋಸೆ, ರವಾ ದೋಸೆ, ಸೆಟ್ ದೋಸೆ, ಪುಡಿ ಇಡ್ಲಿ, ಬಟರ್ ಮಸಾಲೆ ದೋಸೆ ಸಖತ್ ಟೇಸ್ಟಿಯಾಗಿರುತ್ತೆ. ಶ್ರೀಕೃಷ್ಣ ಗ್ರ್ಯಾಂಡ್ ಹೋಟೆಲ್ನ ಗರಿಗರಿಯಾದ ದೋಸೆಯನ್ನು ತಿಂತಾ ಇದ್ರೆ ಎಷ್ಟು ದೋಸೆ ತಿಂದ್ವಿ ಅನ್ನೋದರ ಲೆಕ್ಕವೇ ಮರೆತು ಮತ್ತೊಂದು ದೋಸೆ ತಿನ್ನಬೇಕು ಎಂದೆನಿಸುತ್ತದೆ. ಹೋಟೆಲ್ನಲ್ಲಿ 80 ರೂಪಾಯಿಗೆ ವಿಶೇಷವಾದ ಸೌತ್ ಮೀಲ್ಸ್ ಊಟವನ್ನ ನೀಡಲಾಗುತ್ತೆ. 12 ಗಂಟೆಯಿಂದ 3 ಗಂಟೆವರೆಗೂ ಸಿಗುವ ಸೌತ್ ಮೀಲ್ಸ್ನಲ್ಲಿ ಪೂರಿ ಸಾಗು, ಕರ್ಡ್ ರೈಸ್, ವೈಟ್ ರೈಸ್, ಸಾಂಬಾರ್, ರಸಂ, ಪಲ್ಯ, ಮೊಸರು ಸಿಗುತ್ತದೆ. ದಿನನಿತ್ಯದ ಆಹಾರದಲ್ಲಿನ ಗುಣಮಟ್ಟದ ಜೊತೆಗೆ ಶುಚಿತ್ವಕ್ಕೂ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಆಹಾರ ತಯಾರಿಕೆಯಿಂದ ಹಿಡಿದು ಜನರಿಗೆ ನೀಡುವಂತಹ ಪ್ರತಿಯೊಂದು ಪ್ಲೇಟ್, ಗ್ಲಾಸ್ ಹಾಗೂ ಸ್ಪೂನ್ ಯಾವುದೇ ಆಗಿದ್ದರೂ ಅವೆಲ್ಲವನ್ನ ಸರಿಯಾಗಿ ಶುಚಿಗೊಳಿಸಲಾಗುತ್ತದೆ. ಕುಡಿಯೋಕೆ ಹಾಗೂ ಆಹಾರ ತಯಾರಿಕೆಗೆ RO ನೀರನ್ನೇ ಬಳಸಲಾಗುತ್ತದೆ. ಗ್ರಾಹಕರು ವಿಶ್ರಾಂತಿ ಪಡೆಯಲು KK ಕಂಫರ್ಟ್ಸ್ನ ವಿಶಾಲವಾದ AC ರೂಮ್ಗಳು, ಹೋಟೆಲ್ನ ರುಚಿಕರವಾದ ತಿನಿಸಿನ ವೈವಿಧ್ಯಮಯ ಖಾದ್ಯಗಳು ಒಂದೆಡೆಯಾದರೆ, KK ಕಂಫರ್ಟ್ಸ್ನ ಹೆಸರಿನಲ್ಲಿ ಜನರು ವಿಶ್ರಾಂತಿ ಪಡೆಯುವ ಸಲುವಾಗಿ AC ರೂಮ್ಗಳ ಸೌಲಭ್ಯವನ್ನು ಇಲ್ಲಿ ನೀಡಲಾಗುತ್ತಿದೆ. ವಿಶಾಲವಾದ AC ರೂಮ್ಗಳಲ್ಲಿ AC 24 ಗಂಟೆಗಳ ಬಿಸಿ ನೀರು, ಪಾರ್ಕಿಂಗ್ ವ್ಯವಸ್ಥೆಯು ಎಲ್ಲವೂ ಇಲ್ಲಿ ಇದೆ. ಜೊತೆಗೆ 3 ಹೊತ್ತು ಊಟ ತಿಂಡಿಯನ್ನ ರೂಮ್ ಸರ್ವಿಸ್ ದೊರೆಯುತ್ತಿದೆ. ಪ್ರತಿ ರೂಮ್ಗೆ 2200 ಪ್ಲಸ್ ಟ್ಯಾಕ್ಸ್ ಚಾರ್ಜ್ ವಿಧಿಸಲಾಗುತ್ತಿದ್ದು, ಬೆಳಗಿನ ತಿಂಡಿ ಕಾಂಪ್ಲಿಮೆಂಟರಿಯಾಗಿ ನೀಡಲಾಗ್ತಿದೆ. ನಾವೆಲ್ಲ ಒಂದು 15 ಡೇಸ್ ಆಯ್ತಾನೆ ಅಷ್ಟೇ. ನಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ. ಕಸ್ಟಮರ್ಸು ಎಲ್ಲರೂ ಕೂಡ, ಗ್ರಾಹಕರು ತುಂಬ ನಮ್ಮ ರುಚಿಯನ್ನು ನೋಡಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ರಿಪೀಟೆಡ್ ಕಸ್ಟಮರ್ಸು, ಪಾಸಿಂಗ್ ಕಸ್ಟಮರ್ಸು, ಮತ್ತು ಇಲ್ಲೇ ಹತ್ತಿರ ಏರ್ಪೋರ್ಟ್ ಇರೋದರಿಂದ ಎಲ್ಲರೂ ಕೂಡ ಇಲ್ಲಿ ಬಂದು ತಿಂಡಿ ಸವಿತಾ ಇದ್ದಾರೆ. ನಮ್ಮ ರುಚಿ ನೋಡಿ ಪದೇ ಪದೇ ಬರ್ತಾ ಇದ್ದಾರೆ. ಮಸಾಲೆ ದೋಸೆ ಆಗಿರ್ಬೋದು, ಇಡ್ಲಿ ವಡೆ ಆಗಿರ್ಬೋದು, ರವಾ ಇಡ್ಲಿ ಆಗಿರ್ಬೋದು, ಇಲ್ಲ ಒಂದು ಒಳ್ಳೆಯ ಕಾಫಿ ಟೀ ಆಗಿರ್ಬೋದು, ಮತ್ತು ಇಲ್ಲಿ ಸಿಗ್ತಕ್ಕಂಥ ಎಲ್ಲ ನಮ್ಮ ತಿಂಡಿ ತಿನಿಸುಗಳನ್ನ ತುಂಬ ಟೇಸ್ಟ್ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ರುಚಿ ಚೆನ್ನಾಗಿದೆ ಅಂತ ಹೇಳ್ತೀವಿ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಅನ್ಲಿಮಿಟ್ ಇರುತ್ತೆ. ನಮ್ಮದೆಲ್ಲ ಬ್ರೇಕೇ ಇರೋದಿಲ್ಲ. ಮತ್ತು ಮಧ್ಯಾಹ್ನ 12 ಗಂಟೆ ತನಕನೂ ದೋಸೆ ಇವೆಲ್ಲ ಇರುತ್ತೆ. ಮತ್ತು 12 ಗಂಟೆಯಿಂದ 3 ಗಂಟೆ ತನಕ ಊಟ, ಸೌತ್ ಇಂಡಿಯನ್ ಮೀಲ್ಸು ಒಳ್ಳೆ ಊಟ ಸಿಗುತ್ತೆ. ಮತ್ತು ಪೂರಿ, ದೋಸೆ, ಮತ್ತು ಚಾಟ್ಸು ಕೂಡ 4 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಚಾಟ್ಸು, ಮತ್ತು ವೆಜ್ ಚೈನೀಸ್ ಐಟಮ್ಸು, ನೂಡಲ್ಸ್ ಆಗ್ಬೋದು, ಗೋಬಿ ಮಂಚೂರಿ ಆಗ್ಬೋದು, ಇವೆಲ್ಲ ಕೂಡ ಸಿಗ್ತದೆ ನಮ್ಮ ಹತ್ರ. ಮೇಡಮ್, ನಿಜವಾಗ್ಲೂ ನಮಗೆ ಸಂಪಾದನೆ ಎಷ್ಟು ಬರುತ್ತೆ ಅನ್ನೋದಕ್ಕಿಂತ ನಾವು ಮಾಡಿರೋ ಅಡುಗೆಯನ್ನು ಅವರು ತಿಂದು ಸವಿದು ತುಂಬ ಚೆನ್ನಾಗಿದೆ ಅಂತಾರಲ್ಲ, ಅದು ನಮ್ಗೆ ಅಷ್ಟೇ ಖುಷಿ. ದೇವರು ಇವತ್ತೆಲ್ಲ ನಾಳೆ ನಮ್ಮನ್ನು ಬೆಳೆಸ್ತಾರೆ ಅಂತ ನಮಗೆ ಆಸೆ ಇದೆ. ಆದರೆ ನಾವು ಮಾಡೋ ಪ್ರತಿಯೊಂದು ತಿಂಡಿನೂ ಕೂಡ ಸ್ವಚ್ಛವಾಗಿ, ಶುಚಿಯಾಗಿ, ಒಂದು ರುಚಿಯಾಗಿ ಮಾಡ್ತಾ ಇರೋದರಿಂದ ನಮಗೆ ನಿಜವಾಗ್ಲೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿದೆ. ನಿಜವಾಗ್ಲೂ ಇಲ್ಲಿ ಬರ್ತಕ್ಕಂಥ ಕಸ್ಟಮರ್ಸು ತುಂಬ ವ್ಯಾಲ್ಯೂಬಲ್ ಕಸ್ಟಮರ್ಸು. ಯಾರೇ ಬರಲಿ, ಬಡವರು ಬರಲಿ, ಇನ್ನೊಬ್ಬರು ಬರಲಿ, ಮತ್ತೊಬ್ರು ಬರಲಿ, ನಾವು ತುಂಬ ಕಡಿಮೆ ದರದಲ್ಲಿ ಇಟ್ಟಿರೋದ್ರಿಂದ ಎಲ್ಲರೂ ಕೂಡ ಬಂದು ಸವಿತಾ ಇದ್ದಾರೆ. ನಾವು ರುಚಿಯಾಗಿರ್ತಕ್ಕಂಥ ತಿಂಡಿ ಕೊಡ್ತಾ ಇರೋದೇ ನಮಗೆ ಹೆಮ್ಮೆ ಆಗಿದೆ. ಇದು KK ಕಂಫರ್ಟ್ಸ್ ಅಂತ ಬೆಂಗಳೂರು ಬಾಗ್ಲೂರು ಕ್ರಾಸಲ್ಲೇ ಇರ್ತಕ್ಕಂಥ ಒಂದು ಹೋಟೆಲ್. ಇದು 2nd ಫ್ಲೋರ್ ಮತ್ತು 3ನೇ ಫ್ಲೋರ್, 2 ಮತ್ತು 3ನೇ ಫ್ಲೋರಲ್ಲಿ ಈ ನಮ್ಮ KK ಕಂಫರ್ಟ್ಸ್ ಇದೆ. ನಮ್ಮಲ್ಲಿ 20 ರೂಮು ಇದೆ. ಇದರಲ್ಲಿ AC ಮತ್ತು TV ಎಲ್ಲ ಸುಸಜ್ಜಿತವಾಗಿ ಇರತಕ್ಕಂಥ ರೂಮ್ಸು ನಮ್ಮದು. ಇಲ್ಲಿ ಆರಾಮಾಗಿ ಇರತಕ್ಕಂಥದ್ದು. ಮತ್ತು ಹೈವೇ ಪಕ್ಕದಲ್ಲಿ, ಅಂದರೆ ನ್ಯಾಷನಲ್ ಏನು ನಮ್ಮ ಅಂತಾರಾಷ್ಟ್ರೀಯ ಒಂದು ವಿಮಾನ ನಿಲ್ದಾಣ ಇದೆ, ಅದಕ್ಕೆ ಹೋಗುವಂಥ ರಸ್ತೆಯಲ್ಲಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಒಂದು ಜಾಗದಲ್ಲಿ ಸುಸಜ್ಜಿತವಾಗಿ ನಾವು ಹವಾ ನಿಯಂತ್ರಣ ಒಂದು ಕೊಠಡಿಗಳನ್ನು ಮಾಡಿದ್ದೇವೆ.
ಕುಟುಂಬ ಸಮೇತರಾಗಿ ಬಂದು ವೈವಿಧ್ಯಮಯ ತಿನಿಸನ್ನು ಸವಿಯಲು ಸೂಕ್ತ ಜಾಗ ಅಂತಾರೆ ಇಲ್ಲಿ ಭೇಟಿ ನೀಡಿದ ಜನರು. ಚೆನ್ನಾಗಿದೆ ಮೇಡಮ್. ಹಾಂ, ಅಫೋರ್ಡೆಬಲೇ ಚೆನ್ನಾಗಿದೆ. ಮಸಾಲೆ ದೋಸೆ ಇಷ್ಟ ಮೇಡಮ್. ಇದೆ ಮಸಾಲೆ ದೋಸೆ ಚೆನ್ನಾಗಿದೆ, ಫ್ಲೇವರ್ ಎಲ್ಲ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ, ಅಫೋರ್ಡೆಬಲ್ ರೇಟು ಇದೆ. ಬೇರೆ ಇಡ್ಲಿ ಸಾಂಬಾರು ಟ್ರೈ ಮಾಡಿದ್ದೀನಿ, ಅದನ್ನು ಚೆನ್ನಾಗಿದೆ. ಇಡ್ಲಿ ಸಾಂಬಾರು ಒಳ್ಳೆ ಟೇಸ್ಟ್ ಇದೆ. ಮತ್ತು ಅಣ್ಣಾಜಿ ಗೌಡ ಅಂತೇಳಿ ಹೋಟೆಲ್ ಅಂತ ಬಂದರೆ ಎರಡು ನೋಡ್ತೀವಿ, ಟೇಸ್ಟ್ ಮತ್ತು ಕ್ವಾಂಟಿಟಿ. ಟೇಸ್ಟ್ ಮತ್ತು ಕ್ವಾಂಟಿಟಿ ಎರಡು ಬೆಸ್ಟ್ ಆಗಿದೆ, ಸೂಪರಾಗಿದೆ. ಮತ್ತು ಅಂದರೆ ತುಂಬ ರೇಟು ಇಲ್ಲ, ಅಫೋರ್ಡಬಲ್ ಇದೆ. ಎಲ್ಲರೂ ಕಾಲೇಜ್ ಅಂದರೆ ಜಾಸ್ತಿ ಕಾಲೇಜ್ ಹುಡುಗರು ಬರ್ತಾರೆ. ಮತ್ತು ಫ್ಯಾಮಿಲಿ ರೆಸ್ಟೋರೆಂಟ್ ಇರೋದ್ರಿಂದ ಎಲ್ಲ ಫೆಸಿಲಿಟಿ ಇದೆ. ಮತ್ತು ಟೇಸ್ಟು ಮತ್ತು ಕ್ವಾಂಟಿಟಿ ಸೂಪರಾಗಿದೆ ಮತ್ತು ಅಫೋರ್ಡಬಲ್ ಆಗಿದೆ. ಮತ್ತು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ, ಎಲ್ಲ ಬಂದು ತಿನ್ಬೋದು ಆರಾಮಾಗಿ. ಫೇವ್ರೇಟು ದೋಸೆ ಚೆನ್ನಾಗಿರುತ್ತೆ, ಮತ್ತು ಮೀಲ್ಸ್ ಚೆನ್ನಾಗಿರುತ್ತೆ, ಮತ್ತು ಇದು ಲೈಕ್ ರೈಸ್ ಐಟಮ್ಸ್ ಎಲ್ಲ ಸೂಪರಾಗಿರುತ್ತೆ. ಯಾವ್ದು ಬೇಕಾದ್ರೂ ತಗೋಬೋದು, ಚೆನ್ನಾಗಿದೆ ಮತ್ತು ಸೂಪರಾಗಿದೆ. ಒಟ್ಟಾರೆಯಾಗಿ ನೀವೇನಾದರೂ ಯಲಹಂಕ ಅಥವಾ ಏರ್ಪೋರ್ಟ್ಗೆ ತೆರಳೋ ಯೋಚನೆಗಳಿದ್ರೆ ಅಲ್ಲಿ ಬಾಗ್ಲೂರು ಕ್ರಾಸ್ನ ಬಸ್ ನಿಲ್ದಾಣ, BSF ಕ್ಯಾಂಪಸ್ ಹತ್ತಿರವಿರುವ ಶ್ರೀಕೃಷ್ಣ ಗ್ರ್ಯಾಂಡ್ ಹೋಟೆಲ್ಗೆ ಭೇಟಿ ಕೊಡೋದನ್ನು ಮಿಸ್ ಮಾಡಬೇಡಿ.